ಹೆಲೋ ಕಿಲಾಡಿಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಒಂದು ಸಿಂಪಲ್ ಡೈಲಿ ವ್ಲಾಗ್ ಅಂತಾನೆ ಹೇಳ್ಬೋದು. ಜಸ್ಟ್ ಹಾಗೆ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಈಗಾಗಲೇ ನಂದು ಸ್ನಾನನೂ ಆಯ್ತು, ತಿಂಡಿನೂ ಆಯ್ತು, ಎಲ್ಲಾನು ಆಯ್ತು. ಅನಿ ಕುಟ್ಟಿ ಇಲ್ಲೇ ಕುತ್ಕೊಂಡಿದ್ದಾಳೆ. ಇವಾಗ ಅವಳನ್ನ ಬಿಟ್ಟು ಹೋಗ್ತೀನಿ. ಸೊ ಅದಕ್ಕೆ ಅವಳು ಫುಲ್ ಫೀಲಿಂಗ್ ಅಲ್ಲಿ ಇದ್ದಾಳೆ. ಎಲ್ಲಿ ಬಿಟ್ಟು ಹೋಗ್ತೀನಿ ಅಂತಂದ್ರೆ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಅವಳನ್ನ ಇಲ್ಲೇ ಮನೇಲೆ ಬಿಟ್ಟು ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಒಂದು ಈವ್ನಿಂಗ್ ಒಂದು 6 or 5 ಎಲ್ಲ ನಾನು ರಿಟರ್ನ್ ಬಂದ್ಬಿಡ್ತೀನಿ. ಸೊ ಅಲ್ಲಿವರೆಗೂ ಅವಳು ಒಬ್ಳೇ ಇರ್ತಾಳೆ. ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸೈಲೆಂಟ್ ಆಗಿ ಇರ್ತಾಳೆ. ಫುಲ್ಲು ಶೆಕೆ ಅಂದ್ರೆ ಶೆಕೆ ನೋಡಿ. ಆಗ್ಲೇ ಎಲ್ಲ ಸ್ವೆಟ್ ಆಗ್ತಾನೆ ಇದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದ್ರು ಸ್ವೆಟ್ ಆಗ್ತಾನೆ ಇದೆ. ಇನ್ನೊಂದು 3 ತಿಂಗಳು ಹೀಗೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಓಕೆ ಬನ್ನಿ, ನಾನು ತಂಗಿ ಮನೆಗೆ ಹೋಗ್ತೀನಿ. ಅಲ್ಲಿ ಏನೇನು ಮಾಡ್ತೀನಿ, ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ಪ್ರತಿಯೊಂದು. ಓಕೆನಾ? ನೀವು ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವಾಗೆಲ್ಲ ನಾನು ರೆಡಿ ಆಯ್ತು. ಆಗ್ಲೇ ಬ್ಯಾಗ್ ಎಲ್ಲ ಎತ್ತಾಕೊಂಡಿದ್ದೀನಿ, ಮಾಸ್ಕ್ ಹಾಕೊಂಡಿದ್ದೀನಿ. ಅನಿಕುಟಿನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಅವಳಿಗೆ ಫುಡ್ಡು ಮತ್ತೆ ಮೊಟ್ಟೆ ಎಲ್ಲ ಇಟ್ಟಿದ್ದೀನಿ. ನಾನು ಬರೋಷ್ಟರಲ್ಲಿ ತಿಂದಿರ್ತಾಳೆ. ಒಂದೊಂದ್ಸರಿ ತಿಂದಿರಲ್ಲ, ಹಂಗೆ ಇಟ್ಟಿರ್ತಾಳೆ. ನಾನು ಬಂದ್ಮೇಲೆ ತಿಂತಾಳೆ. ಓಕೆ ನಿಮ್ಮ ಬಾಯ್. ಓಕೆ, ಈಗ ನಾನು ಹೋಗ್ತಾ ಇದ್ದೀನಿ ಆಟೋ ಹತ್ತಕ್ಕೆ. ಆಟೋದಲ್ಲೇ ಹೋಗಬೇಕು, ಯಾಕಂದರೆ ಕೀರ್ತಿನೂ ಇಲ್ಲ. ಸೊ ನನಗೆ ಬೇರೆ ಆಪ್ಷನ್ ಇಲ್ಲ. ಈಗ ಆಟೋದಲ್ಲೇ ಹೋಗಬೇಕು. ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸಿದೆಯಾ ಇಲ್ವಾ ನನಗಂತೂ ಸರಿ ಗೊತ್ತಾಗ್ತಿಲ್ಲ. ಬಟ್ ಆದರೂ ಇಟ್ಸ್ ಓಕೆ, ಮಾತಾಡ್ತಾ ಇದ್ದೀನಿ. ಈಗ ಮೇನ್ ರೋಡ್ಗೆ ಹೋಗಿ ಆಟೋ ಹತ್ತಬೇಕು. ಫುಲ್ಲು ಬಿಸಿಲಿದೆ. ನಾನು ಛತ್ರಿನೂ ತಂದಿಲ್ಲ, ಮರ್ತುಬಿಟ್ಟೆ. ಮತ್ತೆ ತಿರ್ಗಾಯೋ ಯಾರು ಹೋಗ್ತಾರೆ ಅಂತ ಅಂದ್ಕೊಂಡು ಹಾಗೆ ಸೀದಾ ಹೋಗ್ತಾ ಇದ್ದೀನಿ. ಈಗ ನಾನು ರೋಡಲ್ಲಿ ಇದ್ದೀನಿ. ಆಟೋನು ಯಾವುದು ಸಿಗ್ತಾ ಇಲ್ಲ. ನೋಡ್ಬೇಕು, ಯಾವ್ದಾದ್ರು ಆಟೋ ಬಂದರೆ ಹೊರಡಬೇಕು. ಕಾಯ್ತಾ ಇದ್ದೀನಿ. ಈಗಾಗಲೇ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಆಟೋ ಇಳಿದಿದ್ದಾಯ್ತು. ಆಟೋ ಬರೋದಂತೂ ತುಂಬಾನೇ ಲೇಟ್ ಆಯಿತು. ಹಾಗೆ ನನ್ನ ಬಿಸಿಲು ನನ್ನ ಸಾಯಿಸ್ತಾ ಇತ್ತು ಒಂದು ಆಟೋ ಬರೋವರೆಗೂ. ಬಟ್ ನಾನು ಛತ್ರಿ ತರಬೇಕಿತ್ತು. ಎಲ್ಲೋ ಒಂಥರ ಸೋಂಬೇರಿತನ ಮಾಡಿಬಿಟ್ಟು ಛತ್ರಿ ತಂದಿಲ್ಲ. ಅದೇ ನಾನು ಮಾಡಿದ ತಪ್ಪು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ. ಇಲ್ಲಿ ರೋಡಲ್ಲಿ ಮಾತಾಡ್ಕೊಂಡು ಹೋಗೋದಕ್ಕೆ ಒಂಥರ ಶೈ ಫೀಲ್ ಆಗ್ತಾ ಇದೆ. ಮೇ ಬಿ ಮುಂದೆ ಒಂದು ದಿವಸ ಈ ಫೀಲ್ ಇರಲ್ಲ ಅನ್ಕೊಂತೀನಿ. ಹೋಗ್ತಾ ಸರಿ ಹೋಗುತ್ತೆ. ನೋಡುವ ಏನಾಗುತ್ತೆ ಅಂತ ಹೇಳಿ. ಇನ್ನೊಂದು 2 minutes ಹೋದ್ರೆ ನನ್ನ ತಂಗಿ ಮನೆ ಬರುತ್ತೆ. ಓಕೆ, ನನ್ನ ತಂಗಿ ಮನೇಲಿ ಸಿಗ್ತೀನಿ. ಓಕೆನಾ? ಓಕೆ, ನಾನು ಈಗ ತಾನೇ ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ ನೀವು ಅಲ್ಲೇ ನೋಡಿ. ಬುಟ್ಟು ಕುಟ್ಟಿ ಇಲ್ಲೇ ಅವಳೆ. ಚಿನ್ನ ಕುಟ್ಟಿ, ಅಪ್ಪು ಕುಟ್ಟಿ. ಹಾಯ್. ಸೆಟ್ ದೋಸೆ ತಿಂತಾ ಇದೀವಿ. ಆಗ್ಲೇ ಎಲ್ಲ ಖಾಲಿ ಐತಿ. ಇನ್ನೊಂದು ಸ್ವಲ್ಪ ಐತೆ. ಹೋಟ್ಲಿಂದ ತಂದಿರೋದು. ಯಾಕೆ ತಿಂತಿರೋದು ಅಂತ ನೋಡ್ತೀರಾ? ಇವಳೇ ತಿಂತಿರೋದು. ಮಕ್ಕ ತೋರ್ಸಲ್ವಂತ ಇವಾಗ, ಆಮೇಲೆ ತೋರಿಸ್ತಾಳಂತೆ. ಬುಡ್ಡಮ್ಮ ಓನ್ ಚಿನ್ನ. ಖುಷಿ. ಇವಳು ಫ್ರೆಂಡ್ಸ್ ನ ನೋಡಿ ಇವಳು ಖುಷಿ ಪಡ್ತಾ ಇದ್ದಾಳೆ. ಚಿನ್ನಿ ಈ ಯೆಲ್ಲೋ ಕಲರ್ ಕ್ಯೂಟ್ ಆಗಿದೆ. ಸಖತ್ತು ಕ್ಯೂಟ್ ಆಗಿದೆ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇಲ್ಲ. ಇವೆರಡು ಹೊಸದಾಗಿ ಬಂದಿರೋರು. ಇವರಿಬ್ರು ಮೇಡಮ್ಸ್ ಹಳೆಬ್ರೇನೆ. ಅದರಲ್ಲೊಬ್ರು ಮೇಡಮ್, ಇನ್ನೊಬ್ರು ಸರ್ ಇದ್ದಾರೆ. ಇದು ಅಷ್ಟೇ, ಒಬ್ರು ಮೇಡಮ್, ಇನ್ನೊಬ್ರು ಸರ್. ಈ ಮೇಡಮ್ ನೋಡಿ ಏನ್ ಮಾಡ್ತಿದ್ದಾರೆ ಅಂತ. ಬರೀ ಇದೆ ಕೆಲ್ಸನೇ. ಫಸ್ಟ್ 4 ಇತ್ತು. 4ಅಲ್ಲಿ 2 ಸತ್ತೋಯ್ತು. ಆಮೇಲೆ ಮೊಟ್ಟೆನೂ ಹಾಕಿತ್ತು, ಮರಿನೂ ಹಾಕಿತ್ತು. ಎಲ್ಲ ಡಮಾರ್ ಅನ್ಬಿಡ್ತು. ಇವಾಗ ಫೈನಲ್ ಆಗಿ ಇವೆರಡು ಉಳ್ಕೊಂಡಿತ್ತು. ಅದಕ್ಕೆ ಇವೆರಡು ಎಕ್ಸ್ಟ್ರಾ ಬಂದಿದೆ. ಇವಾಗ ನ್ಯೂ ಫ್ರೆಂಡ್ಸ್. ನ್ಯೂ ಫ್ರೆಂಡ್ಸ್. ಹಂಗೆ ಇಲ್ಲೆಲ್ಲ ನೋಡಕ್ ಹೋಗ್ಬೇಡಿ. ಕಕ್ಕ ಎಲ್ಲ ಮಾಡಿಟ್ಟಿದಾವೆ. ಬರೀ ಇಲ್ಲಿ ಮಾತ್ರ ನೋಡಿ. ಓಕೆ, ಎಲೆ ಕಿತ್ತಿ ಪಕ್ಷಿಗೆ ಹಾಕ್ತಾಳೆ. ಓಹೋ, ಪಕ್ಷಿ ಇದೆ ತಿನ್ನೋದು ಹಂಗಾರೆ. ಹಂಗಾರೆ ಈ ಗಿಡ ಹಿಂಗಾಗಿದ್ ಕಾರಣ ಯಾರು? ಈ ಮೋಟಿ ಮೇಡಮ್.
ಈ ಮೇಡಮೇ ಎಲ್ಲದಕ್ಕೂ ಕಾರಣ. ಬಿಡಿ. ಅವಳದು ಹೊಸ್ತಲ್ವಾ ಬರ್ತಾ ಇಲ್ಲ ಎದ್ರುಕೊಂತೈತಲ್ಲ. ಇದು ಒಂದು ಹೊಸದು ಒಂದು ಹಳೇದು, ಅದು ಹೊಸದು ಒಂದು ಹಳೇದು. ಓ ಆ ಕಡೆ ಇರೋದು ಹೊಸದು, ಈ ಕಡೆ ಇರೋದು ಹಳೇದು. ನಾನು ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕಾಲಿನ ಇನ್ನೂ ಬೇಕಾ? ಇನ್ನೂ ಬೇಕಪ್ಪ ನಿನಗೆ? ಅಮ್ಮ ಚಿನ್ನು ಕುಟ್ಟಿದ್ ಇನ್ನೂ ಬೇಕಂತಮ್ಮ. ಈಗ ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡು ಎಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ. ಫ್ರೂಟ್ಸ್ ಅಲ್ಲಿ ಬಂದು ಏನೇನಿದೆ, ಆಪಲ್ ಇದೆ ಮತ್ತೆ ಆರೆಂಜ್ ಇದೆ. ಒಂದೇನು ಆರೆಂಜ್ ಇರೋದು? ಅಯ್ಯಯ್ಯೋ, ಒಂದೇ ಆರೆಂಜ್ ಇರೋದು. ಮತ್ತೆ ಕಲ್ಲಂಗಡಿ ಹಣ್ಣು ಇದೆ, ಆಪಲ್ಗಳು ಇಲ್ಲಿ ತುಂಬಾ ಇದೆ ಈ ಕವರಲ್ಲಿ. ಮತ್ತೆ ಗ್ರೇಪ್ ಇದೆ, ಬ್ಲ್ಯಾಕ್ ಗ್ರೇಪ್ಸ್ ಇದೆ. ಅಯ್ಯೋ, ಆರೆಂಜ್ ಅಲ್ಲಿ ಜ್ಯೂಸ್ ಮಾಡೋಣ ಅಂತ ಬಂದ್ರೆ ಒಂದೇ ಒಂದು ಹಣ್ಣು ಐತೆ. ಇನ್ನೇನ್ ಜ್ಯೂಸ್ ಮಾಡೋದು, ಇದು ನಂಗೆ ತಿನ್ಕೊಳ್ಳೋದಷ್ಟೇ. ಓಕೆ, ಈಗ ಒಂದು 10 ನಿಮಿಷ ಆದ್ಮೇಲೆ ಫುಲ್ ಡಿಸೈಡ್ ಮಾಡಿ ಕಲ್ಲಂಗಡಿ ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿದೀವಿ. ಕಲ್ಲಂಗಡಿ ಜ್ಯೂಸೇ ಮಾಡ್ತೀವಿ. ಬನ್ನಿ ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಕೆಟ್ಟಾಗಿ ಮಾಡ್ತೀನಿ, ನನ್ನ ನೋಡ್ಕೊಂಡು ನೀವು ಯಾರು ಈ ತರ ಮಾಡಬೇಡಿ ಅಂತ ತೋರಿಸ್ತಾ ಇರೋದು. ಓಕೆನಾ? ಇದಕ್ಕೆ ಏನು ಆಡ್ ಮಾಡಲ್ಲ. ಕೊರೋನಾ ಬಂದಿತ್ತು, ಕೊರೋನಾ ಶುರು ಐತೆ, ಇವೆರಡು ಆಗಿಲ್ಲ. Oh, no, 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 no. ಏನ್ ಗೊತ್ತಾ, ಇದು ಕಟ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ನೀರ್ ತುಂಬಿಕೊಳ್ಳುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಿದ್ಯಾ? ಅದನ್ನ ಹಂಗೆ ಯಾವ್ದು ವೇಸ್ಟ್ ಮಾಡಬಾರ್ದು. ಓಕೆ, ಸಿಪ್ಪೆನು ತಿನ್ಬಿಡು. ವೇಸ್ಟ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ವೇಸ್ಟ್ ನೀನ್ ಯಾರು? ಬಿಕಾಸ್ ಹಸು ಪಾಪ ಅಲ್ಲ, ಅದಕ್ಕೆ ಹಸುಗ್ ಹಾಕ್ಬೇಕು. ನೀನು ಪಾಪ. ಇದು ನಾಟ್ ಪಾಪ. ಕಟ್ ಮಾಡ್ಕೊಂಡಿದೀನಿ ನೋಡಿ. ಕಟ್ ಮಾಡ್ಕೊಂಡು ಆದಷ್ಟು ಇದೇನು ಬೀಜ ಎಲ್ಲ ರಿಮೂವ್ ಮಾಡಿದೀನಿ. ಸೀಡ್ಸ್ ತೆಗೆಯೋದು. ಓಕೆ, ಸೀಡ್ಸ್ ನ ರಿಮೂವ್ ಮಾಡಿದೀನಿ. ಓಕೆ ಓಕೆ, ತರ ರಿಮೂವ್ ಮಾಡಿದ್ದೀನಿ. ಎಲ್ಲ ಜಾರ್ಗೆ ಹಾಕೊಂತ ಇದೀನಿ. ಜಾರ್ ತೋರಿಸಿ ಸ್ವಲ್ಪ. ಇಷ್ಟು ಫ್ರೂಟ್ಸ್ ಆಗಿದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾನು ಶುಗರ್ ಹಾಕಲ್ಲ. ಬಿಕಾಸ್ ಐ ಆಮ್ ಡಯಟ್ ಗರ್ಲ್. ನಾನು ಡಯಟ್ ಮಾಡ್ತಾ ಇದೀನಿ, ಅದಕ್ಕೆ. ಅದಲ್ಲದೆ ನಮ್ಗೆ ಶುಗರೇ ಆಗಲ್ಲ. ನಮ್ಮ ಮನೇಲಿ ಯಾರಿಗೂ ಶುಗರೇ ಇಷ್ಟ ಇಲ್ಲ. ಬರೀ ಕಾಫಿಗೆ ಮಾತ್ರ ಕುಡಿತೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ್ದಕ್ಕೂ ನಾವು ಕಾಫಿಗೂ ಶುಗರ್ಲೆಸ್ ಯೂಸ್ ಮಾಡಲ್ಲ. ಕಾಫಿಗೂ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಒಂದು 1/2 ಸ್ಪೂನ್ ಹಾಕ್ತೀವಿ ಅಷ್ಟೇ. ಟೆಕ್ಟಿಕ್ ತಂಗಿ ಆಗ್ತಾ ಇದೆಯಾ? ಏನ ಅದೇ ಇರ್ಲಿ ಬಿಡು, ಸೇರಿಸಿ ಸ್ವಲ್ಪ ನಾನು ಮಾಡಿದ್ದೀನಿ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ ಆಡ್ ಮಾಡ್ತಾ ಇದೀನಿ ಟೇಸ್ಟ್ಗೆ. ನಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಡ. ಸಾಕಲ್ಲ? ನಿಮ್ಗೆ ಶುಗರ್ ಇಷ್ಟ ಆದ್ರೆ ಶುಗರ್ ಆಡ್ ಮಾಡ್ಕೊಳ್ಳಿ. ಎಸ್. ಸಾಲ್ಟ್ ಇಷ್ಟ ಆಗೋ ಸಾಲ್ಟ್ ಆಡ್ ಮಾಡ್ಕೊಳ್ಳಿ. ಎಸ್. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದೀನಿ ಅಷ್ಟೇನೆ, ಜಾಸ್ತಿ ಆಗ್ತಾ ಇಲ್ಲ. ಮ್ಯಾಜಿಕ್. ಹಿಂಗೆ ಜ್ಯೂಸ್ ರೆಡಿ ಆಯ್ತು. ಸೂಪರ್ ಜ್ಯೂಸು. ಈಗ ಕುಡಿಯೋದಷ್ಟೇ ಬಾಕಿ. ನಾವು ಇದನ್ನ ಫುಲ್ ರುಬ್ಬಿಲ್ಲ ಜ್ಯೂಸು, ಹಂಗೆ ನಮ್ಗೆ ಬಾಯಿಗೆ ಸಿಗ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಲೈಟ್ ಆಗಿ ರುಬ್ಬಿದೀವಿ ಅಷ್ಟೇನೆ. ನಮ್ಮ ಮನೆ ತಿಕ್ಲಿ ಏನ್ ಮಾಡ್ತಾವಳೆ ಅಂತ ತೋರಿಸ್ತೀನಿ ಇರಿ. ಏನೇ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಡಿಫೆನ್ಸ್ ಗೊತ್ತಾಗ್ತೈತಾ? ಹಲೋ ಹಲೋ 1 2 3 ಮೈಕ್ ಟೆಸ್ಟಿಂಗ್. ಸರಿಯಾಗಿ ಗೊತ್ತಾಗ್ತೈತೆ. ಬಾ ತಿಕ್ಲು, ಬಾ ಇದು ಬಾ ಈ ಕಡೆ. ಹಲೋ ಶಾಲಿನಿ ಶಾಲಿನಿ ಶಾಲಿನಿ. ಮಳೆ ಬರ್ತಾ ಇದೆ, ಹನಿತಾ ಇದೆ. ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ.
ತೋರಿಸ್ತೀನಿ ರೀ ನಿಮ್ಗೂ ಫಸ್ಟ್ ನಾನು ಕುಡಿದು ಬಿಡ್ತೀನಿ ನಂಗೆ ಹೊಟ್ಟೆ ಸಿಗ್ತಾ ಇದೆ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಲಾಸ್ಟಲ್ಲಿ ಘಾಟ್ ಇದೆ ಅದು ಮೆಣಸುದು ರೆಡಿ 1 2 3 ಗೋ ಇವಳೆ ಗೆದ್ಬಿಟ್ಲು ನಂದಿನಿ ಇಷ್ಟಿದೆ ನೀನ್ ತೋರ್ಸು ಖಾಲಿ ಪ್ರತಿ ಸರಿ ಊಟದಲ್ಲಿ ನಾನೇ ಸೋಲೋದು ಅಲ್ಲಿ ನಮ್ಮ ಅಕ್ಕ ಇಲ್ಲಿ ಇಬ್ಬರೇ ಗೆಲ್ತಾರೆ ನಾನು ಯಾವಾಗ್ಲೂ ಸೋಲ್ತಾನೆ ಇರ್ತೀನಿ ಏನು ಮಾಡಕ್ಕಾಗಲ್ಲ ಇದನ್ನ ನಂಬಡಿ ತಿಂದು ಸಣ್ಣ ತಿಂದೇನೆ ದಪ್ಪ ಆಗಿದ್ದೀನಿ Oh, no, 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 no. ಎಕ್ಸಾಂಪಲ್ ಬೆಳಿಗ್ಗೆ ಬರ್ತಾ ತಿಂಡಿ ತಗೊಂಬ ಅಂತಂದ್ರು ನೀವೇನಂತೀರ ತಿಂದೇನೆ ದಪ್ಪ ಆಗಿದ್ದೀನಿ ಅಂತಾನೆ ಸರಿ ಅವರು ಗೊತ್ತಾಗ್ಲಿ ಏನು ಅಂತ ತಿಂಡಿ ತಗೊಂಬ ಅಂತ ಅಂದ್ಲು ಸರಿ ಆಯ್ತು ಅಂದ್ಬಿಟ್ಟು ನಾನು ಫುಲ್ ರೆಡಿ ಆಗ್ಬಿಟ್ಟು ಏನ್ ತಿಂಡಿ ಬೇಕು ಇಡ್ಲಿ ವಡ ತರ್ಲಾ ಅಂತಂದ್ರೆ ಅದೇ ಐಟಮ್ ಅಷ್ಟೇ ಇಡ್ಲಿ ವಡ ತಿಂದೆ ಅದು ಮುಗೀತು ಮಕ್ಕಳು ತಿಂತಾರೆ ಇಡ್ಲಿ ವಡನ ಬೇಡ ಅದ್ರ ಜೊತೆ ಸೆಟ್ ದೋಸೆ ಮಸಾಲೆ ದೋಸೆ ತಗೊಂಬ ಅಂತಿದ್ದಾಳೆ ಸೊ ಬಾಡಿ ಫುಲ್ಲು ವಡ ಸೆಟ್ ದೋಸೆ ಮತ್ತೆ ಮಸಾಲೆ ದೋಸೆ ಎಲ್ಲ ತಿಂದು ಹಿಂಗಾಗಿರೋದು ಕ್ಲೈಮೇಟ್ ಅಂತೂ ಸಖತ್ತಾಗಿದೆ ಅನಿತಾ ಇದೆ ಸೂಪರ್ ಆಗಿದೆ ಕ್ಲೈಮೇಟ್ ಈ ಟೈಮಲ್ಲಿ ಕಾಫಿ ಕುಡಿಬೇಕಾಗಿತ್ತು ಬಟ್ ಜ್ಯೂಸ್ ಕುಡಿತಾ ಇದೀವಿ ಚಿನ್ನ ಕುಟಿ ಎದ್ದು ಬಿಟ್ಲು ಬಂಗಾರ ಪಿಲ್ಲ ಮುದ್ದು ನಮ್ದು ಈಗ ತಾನೇ ಊಟ ಆಯ್ತು ಊಟ ಬಂದು ಅನ್ನ ಸಾಂಬಾರು ಬೇಳೆ ಸಾಂಬಾರು ಮತ್ತೆ ಮೊಟ್ಟೆ ಚಪಾತಿ ನಾನು ಚಪಾತಿ ತಿಂದೆ ಮತ್ತೆ ಮೊಟ್ಟೆ ತಿಂದೆ ಇವಳು ರೈಸ್ ತಿಂದ್ಲು ಅಷ್ಟೇ ಈಗ ಟೈಮು 4 ಆಗಿದೆ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನನ್ನ ತಂಗಿ ಮನೆ ಹತ್ರ ಅಂದರೆ ನನ್ನ ತಂಗಿ ಮನೆ ಹಿಂದಿಗಡೆ ಈ ಥರ ಖಾಲಿಯಾಗಿ ನೋಡಿ ಈ ಥರ ಫುಲ್ ಈ ಥರ ಇದೆ ಇಲ್ಲಿ ಪಿಕಾಕ್ ಇದೆ ಒಂದು 4-5 ಪಿಕಾಕ್ ಇದೆ ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ಪಕ್ಕದಲ್ಲೇ ಇದೆ ಸಿಕ್ಕೂರೇ ತೋರ್ಸೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ನೋಡೋಣ ಅವಾಗಲೇ ಇತ್ತು ಇಲ್ಲೇ ಇತ್ತು ಗರಿ ಬಿಚ್ಕೊಂಡಿತ್ತು 2 ಆಟ ಆಡ್ತಿತ್ತು ಗರಿ ಬಿಚ್ಕೊಂಡು ಅವಾಗ ಮೊಬೈಲ್ ಇಲ್ಲ ಅವಾಗ ಮೊಬೈಲ್ ಇರಲಿಲ್ಲ ಇವಾಗ ಮೊಬೈಲ್ ತಗೊಂಡು ಹೋಗ್ತಾ ಇದೀವಿ ಬಟ್ ನಾವಿಲ್ಲೆಲ್ಲೂ ಕಾಣಿಸ್ಕೊಂತ ಇಲ್ಲ ಕಾಣಿಸಿದ ತಕ್ಷಣನೇ ತೋರಿಸ್ತೀವಿ ಓಕೆನಾ ಅದೇ ನನ್ನ ತಂಗಿ ಮನೆಯಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನನ್ನ ತಂಗಿ ಮನೆ ಈ ನಾಯಿ ನೋಡಿ ಎಷ್ಟು ದೊಡ್ಡದಾಗಿದೆ ಉದ್ದಕ್ಕೆ ಹೆಂಗಿದೆ ದಪ್ಪಕ್ಕೆ ಹಾಯ್ ಇಲ್ಲೇ ನವಿಲು ಓಡಾಡ್ತಾ ಇರುತ್ತೆ 4-5 ನವಿಲಿದೆ ಎಲ್ಲ ಗಂಡು ನವಿಲೆ ಗರಿ ಇರುತ್ತಲ್ಲ ಅಂತ ನವಿಲು ನೋಡೋಣ ಬನ್ನಿ ಸಿಕ್ಕರೆ ತೋರಿಸ್ತೀನಿ ಸಿಕ್ಕಿಲ್ಲ ಅಂದರೆ ಹೇಳ್ತೀನಿ ಓಕೆನಾ ಓಕೆ ಇನ್ನು ನವಿಲು ಹುಡುಕ್ತಾ ಇದ್ದೀವಿ ಇನ್ನೂ ಸಿಕ್ಕೇ ಇಲ್ಲ ಸಿಕ್ಕಿದ್ರೆ ತೋರಿಸ್ತೀನಿ ಈ ಮೇಡಮ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಕೊಕ್ರೆಗಳು ಮಾತ್ರ ಇದ್ದಾವೆ ನವಿಲು ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ಓಕೆ ಸಿಕ್ಕಿದ್ರೆ ಇನ್ನು ನವಿಲು ಸಿಕ್ಕಿಲ್ಲ ನೋಡ್ತಾ ಇದ್ದೀವಿ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕು ನಂದು ಅಲ್ಲಿ ನಿಂತ್ಕೊ ಸ್ಲಿಪ್ಪರ್ ನಂಗೆ ಝೂಮ್ ಹಾಕಿ ಹಂಗೇನೆ ನನ್ನ ಸ್ಲಿಪ್ಪರ್ಗೂ ಝೂಮ್ ಹಾಕಿ ಒಂದ್ ಸ್ಲಿಪ್ಪರ್ ಅದು ಒಂದೊಂದು ಸ್ಲಿಪ್ಪರ್ ಇದು ಹಾಕೊಂಡಿದೀವಿ ಹಂಗೆ ಸುಮ್ಮನೆ ಜಸ್ಟ್ ಹಾಗೆ ಏನಾದ್ರು ಒಂದು ಡಿಫ್ರೆನ್ಸ್ ಇರ್ಬೇಕಲ್ಲ ಚೇಂಜಸ್ ಇರ್ಬೇಕಲ್ಲ ಲೈಫಲ್ಲಿ ಅದನ್ನ ನಾವು ಸ್ಲಿಪ್ಪರಲ್ಲಿ ತೋರಿಸ್ತಾ ಇದೀವಿ ಅಷ್ಟೇ ಈ ಶೆಡ್ ಇದೆಯಲ್ಲ ಬ್ಲೂ ಕಲರ್ ಶೆಡ್ ಆ ಶೆಡ್ ಮೇಲೇನೆ ಯಾವಾಗಲೂ ಕುತ್ಕೊಂಡಿರುತ್ತೆ ನಾನು ಆವಾಗಲೇ ಬಂದಾಗ ಅಲ್ಲೇ ಕುತ್ಕೊಂಡಿತ್ತು ಬಟ್ ಇವಾಗ ಕಾಣಿಸ್ತಾನೆ ಇಲ್ಲ ಭಯ ಆಗುತ್ತೆ ನಾಯಿ ನೋಡ
ಎಷ್ಟು ಉದ್ದ ಇದೆ ನೋಡಿ, ನನಗೂ ಉದ್ದ ಇರುತ್ತೆ ಅನ್ಸುತ್ತೆ ಇದು. ಹಾ, ಏನ್ ನೇಮ್ ಏನು? ಭೈರವ. ಭೈರವ ನೋ ನೋ. ಹಾ, ಈ ಜಾಗ ನೋಡಿ, ಈ ಜಾಗ ನೋಡೋಕೆನೆ ಒಂದ್ ಸ್ವಲ್ಪ ಎಲ್ಲೋ ಹಳ್ಳಿಗೆ ಬಂದಿರೋ ತರ ಫೀಲ್ ಇದೆ. ಆ ಕಡೆ ಎಲ್ಲ ನೋಡಿದ್ರೆ ಏನನ್ಸಲ್ಲ, ಯಾಕಂದ್ರೆ ಬಿಲ್ಡಿಂಗ್ ಎಲ್ಲ ಇದೆಯಲ್ಲ, ಸೊ ಆ ತರ ಎಲ್ಲ ಫೀಲ್ ಇರಲ್ಲ. ಬಟ್ ಈ ಕಡೆ ಬಂದು ನೋಡಿದ್ರೆ ಸೇಮ್ ಫುಲ್ ಹಳ್ಳಿ ಇದ್ದಂಗೆ ಇದೆ. ಇದು ಇಲ್ಲಿ ಗಾಡಿ ಎಲ್ಲ ಓಡಾಡ್ತಿದೆಯಲ್ಲ, ಅದು ರಿಂಗ್ ರೋಡ್. ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಸಿಕ್ಕೇ ಇಲ್ಲ ನವಿಲು. 5-6 ಇರೋದು, ಬಟ್ ನವಿಲ್ ಇತ್ತಲ್ಲ ಅಲ್ಲೇ, ಅಲ್ಲಿ ಶೆಡ್ ಮೇಲೆ ಇತ್ತು ಒಂದೇ ಒಂದು. ಬಟ್ ನಾನು ರೆಕಾರ್ಡ್ ಆನ್ ಮಾಡೋಷ್ಟ್ರಲ್ಲಿ ಅದು ಹಾರ್ಕೊಂಡು ಹೋಗ್ಬಿಡ್ತು ಆ ಕಡೆ. ಆಮೇಲೆ ಅದಾದ್ಮೇಲೆ ನಮಗೆ ಕಾಣಿಸ್ಲಿಲ್ಲ. ಯಾವುದೋ ಒಂದು ಮರದ ಮೇಲೆ ಕುತ್ಕೊಂಡಿರುತ್ತೆ ಅಂತ ಅನ್ಕೊಂತೀನಿ, ಬಟ್ ಗೊತ್ತಿಲ್ಲ ಪ್ರಾಪರ್ ಆಗಿ ಎಲ್ಲಿದೆ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ ನೋಡಿದ್ವಿ, ಬಟ್ ನೋಡೋ ಟೈಮಲ್ಲಿ ನಾವು ರೆಕಾರ್ಡ್ ಮಾಡಿಲ್ಲ. ರೆಕಾರ್ಡ್ ಮಾಡೋದು ಮರ್ತ್ಬಿಟ್ಟು ಫುಲ್ ಅದನ್ನೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ವಿ. ಬಟ್ ಈ ಸತಿ ಮಾಡೋಣ ಅಂತಂದ್ರೆ ಇಲ್ಲ. ಇಟ್ಸ್ ಓಕೆ, ಇವತ್ತಿಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಟೈಮ್ ಅಷ್ಟೇ. ನವಿಲಾರು ತೋರಿಸಿಲ್ಲ, ಬಟ್ ಇನ್ನೊಂದು ತೋರಿಸಿ ನಿಮ್ಗೆ, ಆಯ್ತಾ? ಬೇಜಾರಾಗ್ಬಾರ್ದಲ್ಲ. ನೋಡಿ ಬನ್ನಿ, ನವಿಲಾದ್ರೂ ತೋರಿಸಿಲ್ಲ, ಅಟ್ಲೀಸ್ಟ್ ಕೊಕ್ರೆನಾರು ತೋರಿಸ್ತಾ ಇದೀನಿ ನೋಡಿ. ನವಿಲು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಪಕ್ಕ. ಇನ್ನೂ ಕೊಕ್ರೆ ತುಂಬಾನೇ ಇತ್ತು, ಬಟ್ ಅದೆಲ್ಲ ಈಗ ಎಲ್ಲೋ ಓಡೋಗ್ಬಿಟ್ಟಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ಇಟ್ಸ್ ಓಕೆ, ಇರೋದ್ರಲ್ಲೇ ಖುಷಿ ಪಡುವ. ಯಾಕೋ ಗೊತ್ತಿಲ್ಲ, ಇವತ್ತು ರೆಕಾರ್ಡ್ ಆನ್ ಮಾಡಿದ್ರೆ ಸಾಕು ಎಲ್ಲಾನು ಓಡೋಗ್ಬಿಡ್ತಾ ಇದೆ. ಕೋಗಿಲೇನು ಅದು ಕೂ ಕೂ ಅಂತ ಅನ್ನೋದು ಸ್ಟಾಪ್ ಮಾಡ್ತಾ ಇದೆ. ಮತ್ತೆ ಮುಂದೆ ಹೋಗ್ತಾ ಇದೆ ರೆಕಾರ್ಡ್. ಅಲ್ಲಿ ಹೋದ್ರೆ ಅದು ಓಡೋಗ್ಬಿಡುತ್ತೆ ಬಿಡು. ಇವಾಗ ಅದು ಬೇರೆ ಸೆಕೆಂಡ್ರಿ. ಕೊಕ್ರೇನು ಅಷ್ಟು ತುಂಬಾ ಇರೋದು, ಕೊಕ್ರೇನು ಈಗ ಕಾಣಿಸ್ತಾ ಇಲ್ಲ, ಮತ್ತೆ ನವಿಲು ಕಾಣಿಸ್ತಾ ಇಲ್ಲ. ಕೋಗಿಲೇನು ಸ್ಟಾಪ್ ಆಗ್ಬಿಟ್ಟಿದೆ. ಮೇ ಬಿ ಟೈಮ್ ಸರಿ ಇಲ್ಲ ಅಂತ ಅನ್ಕೊಂತೀನಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಟೈಮ್. ಈಗ ಒಂದ್ ಸ್ವಲ್ಪ ಹೊತ್ತು ಕೋಗಿಲೆ ಜೊತೆ ಆಟಾಡ್ಕೊಂತ ಬಂದ್ವಿ. ಈ ಕೋಗಿಲೆ ಏನ್ ಮಾಡ್ತಿದೆ ಅಂತಂದ್ರೆ, ಅದು ಕೂ ಅಂದಾಗ ನಾವು ಕೂ ಕೂ ಅಂತಂದ್ರೆ ಅದಕ್ಕೆ ಫುಲ್ಲು ಕೋಪ ಬಂದ್ಬಿಟ್ಟು ಫಸ್ಟ್ ಕೂ ಅಂತ ಅಂದ್ಬಿಟ್ಟು ಆಮೇಲೆ ಕೂ 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 ಅನ್ನೋ ರೇಂಜಿಗೆ ಹೋಗ್ಬಿಡುತ್ತೆ ಅದು. ಮತ್ತೆ ಕೂಗ್ತಾನೆ ಇದೆ. ಬಟ್ ಟೈಮ್ ಆಯ್ತಾಗ್ಲೇ, ಸೊ ನಾವು ಹೊಡ್ತೀವಿ. ಇಲ್ಲೆಲ್ಲ ಸೊಳ್ಳೆ ಜಾಸ್ತಿ ಇದೆ, ಬಟ್ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಒಳ್ಳೆ ಖುಷಿ ಆಗುತ್ತೆ ಈ ತರ ಎಲ್ಲ ಇರೋದಕ್ಕೆ. ಲಾಕ್ಡೌನ್ ಟೈಮಲ್ಲಿ ಇದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನಮ್ಮ ಮನೆ ಪಕ್ಕದಲ್ಲಿ, ಅಂದ್ರೆ ನಮ್ಮನೆ ಟೈಮ್ ಪಾಸ್ ಆಗಿಲ್ಲ, ನಮ್ಮನೆ ನನ್ನ ತಂಗಿ ಮನೆ ಹತ್ರ. ಎಸ್, ಇವಾಗ ತಾನೇ ಬಂದ್ವಿ. ಒಂದು ಸೂಪರ್ ವಾಕ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ವಾಕ್ ಆಯ್ತು. ಅದ್ರ ಜೊತೆ ಸ್ವಲ್ಪ ಸರ್ಚಿಂಗ್ ಆಯ್ತು, ಎಲ್ಲಾನು ಒಂಥರ ಆಯ್ತು ತಕ್ಕ ಮಟ್ಟಕ್ಕೆ. ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದಂತೂ 100%. ಹೇಗನ್ಸ್ತು ನಂದು ನಿನಗೆ? ನಂಗೆ ಡೈಲಿ ರೂಟೀನ್ ಇದು. ಡೈಲಿನಾ? ನನ್ಗಾಗೆ ನೋಡಿ ಸ್ವೆಟ್ ಎಲ್ಲ ಬರ್ತಾ ಇದೆ. ನಿನಗೆ? ಬಟ್ ನನಗ್ ಜಾಸ್ತಿ ಬರ್ತಾ ಇದೆ. ಕೊನೆಗೂ ಒಂದೇ ಒಂದು ನವಿಲು ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ನಮ್ ಕೈಲಿ ಇತ್ತು, ಬಟ್ ನಾವ್ ಮಾಡಕ್ ಆಗ್ಲಿಲ್ಲ ಅಷ್ಟೇ. ಇಟ್ಸ್ ಓಕೆ, ಎಲ್ಲ ಡೇನು ಸಂಡೇ ಆಗಲ್ಲ. ನಾವ್ ನೆಕ್ಸ್ಟ್ ಡೇ ಮಾಡುವ. ಓಕೆ, ನಾವ್ ಅವಾಗ್ಲೇ ತೋರ್ಸಿದ್ವಲ್ಲ ಕಾಫಿ ಫಿಲ್ಟರ್ದು, ತೋರಿಸ್ವಿ. ಅದು ಜ್ಯೂಸ್ ಮಾಡ್ಬೇಕು ತೋರಿಸಿದ್ವಲ್ಲ. ಈಗ ಇದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಚೆನ್ನಾಗಿರುತ್ತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಕಾಫಿ ಕುಡಿಯಲ್ಲ, ಜಸ್ಟ್ ಒಂದೇ ಒಂದು ಸಿಪ್ ಮಾತ್ರ ಕುಡಿತೀನಿ. ಇವಳು ಕಾಫಿ ಕುಡಿತಾಳೆ. ನೋಡುವ ಹೇಗಿದೆ ಅಂತ ಅಂದ್ಬಿಟ್ಟು ಬನ್ನಿ ಮಾಡೋ ತೋರಿಸ್ತೀನಿ. ಕಾಫಿ 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 ಫಸ್ಟ್ ಕಾಫಿ ಮಾಡಕ್ಕೆ ಹಾಲಿಡ್ಬೇಕು. ಓಕೆ, ಈಗ ಪಾಪು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡಿ. ಯಾವಾಗ್ಲೂ ಇದೇ ಕೆಲ್ಸನೇ ಇವಳ್ದು. ಒಂದು ಇಲ್ಲಿ ಫಿಶ್ ಟ್ಯಾಂಕ್ ಹತ್ರ ಇಡ್ತಾಳೆ, ಇಲ್ಲಾಂದ್ರೆ ಅಲ್ಲಿ ಬರ್ಡ್ಸ್ ಹತ್ರ ಇಡ್ತಾಳೆ. ನೋಡಿ, ಇದೇನೆ ಕೆಲ್ಸ. ಅದನ್ನ ನೋಡ್ಕೊಂಡ್ ಕುತ್ಕೊಳ್ಳೋದೇ ಕೆಲ್ಸ.
ನೋಡಿ ಫಿಶ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫಿಶ್ ಮರಿ ಎಲ್ಲ ಹಾಕಿತ್ತು, ಆ ಮರಿ ಎಲ್ಲ ಬೇರೆ ಕಡೆ ಇದೆ. ನಂದು ಎಲ್ಲಿದೆ ನಂದು ಆ ಮರಿ ಎಲ್ಲ ಸಪ್ರೇಟ್ ಆಗಿ ಇಟ್ಟಿದಾರಂತೆ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆದ್ರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಚಿನ್ನ ಕುಟೀಸ್ ಎಲ್ಲ ಚಿನ್ನ 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 ಕುಟೀಸ್. ಹಾಲು ಉಕ್ತಾ ಇದೆ ಈಗ. ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ, ಇಷ್ಟೇನೆ. ನಾವು ಜಾಸ್ತಿ ಶುಗರ್ ಹಾಕೋಲ್ಲ, ನಮ್ಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಇಷ್ಟು ಇದೆ. ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ಶೇಕ್ ಮಾಡಬೇಕು. ಸಾಕು 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 ಮೇಡಮ್, ಸಾಕು. ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದಾಳೆ ಪಾಪ. ಸಾಕು ಅನ್ಸುತ್ತೆ ಕಣೆ. ಸಾಕ ಹಾಲು. ಓಕೆ, ಈಗ ನೆಕ್ಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಕಲಸಿ 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 ಮಿಕ್ಸ್ ಇಟ್ ಬೇಡ, ಇನ್ನು ಚೆನ್ನಾಗಿ ಕಲಸಿ 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 ಇನ್ನು ಚೆನ್ನಾಗಿ ಕಲಸಿ. ಓಕೆ, ಈಗ ಕಾಫಿನ ಟೇಸ್ಟ್ ಮಾಡೋ ಟೈಮು. ಹೇಗಿದೆ ಅಂತ ಹೇಳ್ತೀನಿ, ಕುಡ್ದು. ಸೂಪರ್ ಆಗಿದೆ. ನಾನು ನೀನ್ ಟೇಸ್ಟ್ ಮಾಡು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೇಮ್ ನಾವು ಹೋಟೆಲ್ ಎಲ್ಲ ಕುಡಿತೀವಲ್ಲ ಹಾಗೆ ಇದೆ, ಸೇಮ್ ಫಿಲ್ಟರ್ ಕಾಫಿ ನಿಜ ಅಲ್ಲ. ಸೂಪರ್ ಆಗಿದೆ. ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ಇದು ಡಮ್ಮಿ ತರ ಇರುತ್ತೆ, ಪಕ್ಕ ನಾವ್ ಇದನ್ನ ವೇಸ್ಟ್ ಮಾಡ್ತೀವಿ ಅಂತಾನೆ ಅನ್ಕೊಂಡೆ. ಬಟ್ ಇದು ಸೀರಿಯಸ್ಲಿ ನಾವು ಹೋಟೆಲ್ ಅಲ್ಲಿ ಹೆಂಗ್ ಕುಡಿತೀವಿ ಫಿಲ್ಟರ್ ಕಾಫಿ, ಸೇಮ್ ಹಾಗೆ ಇದೆ. ನನ್ನ ತಂಗಿಗೆ ಫಿಲ್ಟರ್ ಕಾಫಿ ಅಂದ್ರೆ ತುಂಬಾ ಇಷ್ಟ. ಈಗ ಅವಳಿಗೆ ಒಂದ್ ಸೊಲ್ಯೂಷನ್ ಸಿಕ್ತಿದ್ರಿಂದ ಯೂಸ್ ಆಯ್ತು ಇದರಿಂದ. ಸೂಪರ್ ಆಗಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನನಗೆ ನಾರ್ಮಲ್ ಕಾಫಿಗಿಲ್ಲ ಫಿಲ್ಟರ್ ಕಾಫಿ ನಂಗೆ ತುಂಬಾ ಇಷ್ಟ ಆಗೋದು. ನಾರ್ಮಲ್ ನಾರ್ಮಲ್ ಕಾಫಿ ನಾನು ಕುಡಿಯೋದೇ ಇಲ್ಲ, ಫಿಲ್ಟರ್ ಕಾಫಿ ಇದೀಗ ಇಷ್ಟ ಆಯ್ತಾ ನಿಮ್ಗೆ? ಸೇಮ್ ಹೋಟೆಲ್ ಹೇಗಿದೆ ಫಿಲ್ಟರ್ ಕಾಫಿ ಅಲ್ಲಿ. ಎಸ್, ನನಗೂ ಇಷ್ಟ ಆಯ್ತು ತುಂಬಾ. 10ಗೆ ಎಷ್ಟು? 10ಗೆ ಫಿಲ್ಟರ್ ಕಾಫಿ ನಾನು 10 ಕೊಡ್ಬೋದು. ಚೆನ್ನಾಗಿದೆ. ನನಗೂ ಅಷ್ಟೇ 10 ಕೊಡ್ಬೋದು, ಅಷ್ಟು ಸೂಪರ್ ಆಗಿದೆ. ಓಕೆ, ನಾವೀಗ ಕುಡಿದು ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇದ್ರದ್ದು ರೇಟ್ ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ. ಕಾಫಿ ಫಿಲ್ಟರ್ದು ಇದ್ರ ರೇಟ್ ಬಂದು 95 ರುಪೀಸ್. 95 ಏನಾ ಅಥವಾ ಏನಾದ್ರು ಕಮ್ಮಿ ಕೊಟ್ರ? 95 ಮಾರ್ಟಲ್ಲಿ ಮಾರ್ಟಲ್ಲಿ ಅದೇ 2 ರುಪೀಸ್ ಕಮ್ಮಿ. ಓಕೆ, ನನ್ನ ತಂಗಿ ತಗೊಂಡಿದ್ದು ರಾಯಲ್ ಮಾರ್ಟಲ್ಲಿ ತಗೊಂಡ್ಲಂತೆ. ಅಲ್ಲಿ 2 or 3 ರುಪೀಸ್ ಏನೋ ಕಮ್ಮಿ ಮಾಡಿಕೊಟ್ಟಿದಾರಂತೆ. ಬಟ್ ನಾವು ನಾರ್ಮಲ್ ಆಗಿ ತಗೊಂಡ್ರೆ ಇದು MRP ಬಂದು 95 ರುಪೀಸ್ ಇದೆ. ಸೂಪರ್ ಆಗಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಟ್ರೈ ಮಾಡಿ ನೀವು. ಎಸ್, ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಫಿಲ್ಟರ್ ಕಾಫಿ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪಕ್ಕ ಟ್ರೈ ಮಾಡಿ. ಓಕೆ, ಇಷ್ಟೊತ್ತು ಎಂಜಾಯ್ ಮಾಡಿದ್ದು ಆಯ್ತು, ತಿಂದಿದ್ದು ಆಯ್ತು, ಕುಡ್ದಿದ್ದು ಆಯ್ತು, ಎಲ್ಲಾನು ಆಯ್ತು. ಈಗ ನನಗೆ ಟೈಮ್ ಟು ಮನೆಗೆ ಹೋಗೋಕೆ. ಓಲೋ ಬುಕ್ ಆಗಿದೆ. ಎಸ್, ಓಲೋ ಬುಕ್ ಆಗಿದೆ. ಎಷ್ಟು ಮಿನಿಟ್ ಇದೆ? 6 ಮಿನಿಟ್ಸ್ ಇದೆ. 6 ಮಿನಿಟ್ಸ್ ಇದೆ. ಬಂದಿದ ತಕ್ಷಣನೇ ಹೋಗ್ಬೇಕು. ಹೋಗಿ ಮನೆಗೆ ಹೋಗಿ ಅನಿಕುಟ್ಟಿ ಏನ್ ಮಾಡ್ತಿದ್ದಾಳೆ ಅಂತ ಫಸ್ಟ್ ಅದನ್ನ ಹೋಗಿ ನೋಡ್ಬೇಕು. ಈಗ ನ್ಯೂಸಲ್ಲೆಲ್ಲ ಅನೌನ್ಸ್ ಮಾಡ್ತಿದ್ದಾರೆ ಫುಲ್ ಏನೋ ಆಫ್ ಲಾಕ್ಡೌನ್ ಅಂತ ಅಂದ್ಬಿಟ್ಟು. ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಹಿಂಗೆಲ್ಲ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಏನು ಮಾಡಕ್ಕೆ ಮಾಡೋದು ಕಷ್ಟ, ಮಾಡಿಲ್ಲ ಅಂದ್ರೂ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ ಅಂತ ಅನ್ಕೊಂಡು ಮೂವ್ ಆಗ್ಬೇಕು ಅಷ್ಟೇನೆ. ಏನೋ ಆಗಿದೆ ನನ್ನ ಮಸ್ಗೆ. ಇದು ನನ್ನ ನೈಟಿ. ಓಕೆ, ಎಲ್ಲೇ ಹೋದ್ರು ಮಾಸ್ಕ್ ಹಾಕೊಂಡೇ ಇರಿ, ಮತ್ತೆ ಸ್ಯಾನಿಟೈಸ್ ಆಗಾಗ ಮಾಡ್ತಾ ಇರಿ. ಮರಿಬೇಡಿ, ಏನ್ ಮರ್ತರು ಇದು ಮರಿಬೇಡಿ. ಹುಷಾರಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಅಷ್ಟೇನಾ ನಂದು? ಎಸ್. ಇಲ್ಲಿಂದ ಹೋಗಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಚೆನ್ನಾಗಿ ಸುತ್ತಾಡಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕಿತ್ಲಾಡ್ಕೊಂಡು. ರೋಡಲ್ಲಿ ಹೋಗಿದ್ದು ಏನ ಬ್ಯಾಕ್ ಸೈಡ್ ನಾವಿಲ್ಲ ವಾಕಿಂಗ್. ನಾವು ವಾಕಿಂಗ್ ಯಾವ ರೋಡ್ ಹೋದ್ವಿ ಅಂತ ತೋರಿಸ್ತೀನಿ. ರೋಡಲ್ಲಿ ಹೋಗಿದ್ದು. ಎಸ್, ಇಲ್ಲೇ ರೋಡಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾವು ಹೋಗಿದ್ದು. ಅಲ್ಲ, ಅಷ್ಟು ದೂರನ? ಸಾರಿ, ಈ ಕಡೆ. ಎಸ್, ಇಲ್ಲಿ ಈ ಕಡೆ ಹೋಗಿದ್ದು ನಾವು. ಇಲ್ಲಿ ಈ ಕಡೆ ಇದೇ ರೋಡಲ್ಲೇ ಹೋಗಿದ್ದು. ನೋಡಿ
ಸೇಮ್ ಒಳ್ಳೆ ಹಳ್ಳಿ ತರನೇ ಇದೆಲ್ಲ. ಇದೆಲ್ಲ ಬಿಟ್ರೆ ಆ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ಹಳ್ಳಿ ಫೀಲೇ ಬರುತ್ತೆ. ಬಟ್ ಈ ಕಡೆ ಎಲ್ಲ ಬಂತು ಅಂದ್ರೆ ಬಿಲ್ಡಿಂಗ್ಸ್ ಎಲ್ಲ ಇದೆ. ಈ ಕಡೆ ಎಲ್ಲ ಬಂದ್ರೆ ನೋಡಿ, ಈ ಕಡೆ ಅದು ರಿಂಗ್ ರೋಡ್ ಅಲ್ಲ ಈ ಕಡೆ ಎಲ್ಲಾನು ಬಿಲ್ಡಿಂಗ್ಸ್ ಇದೆ. ಅದು ರಿಂಗ್ ರೋಡ್ ಅಲ್ಲ, ಅದಕ್ಕೆ ಇಲ್ಲ. ಅದೇ ರಿಂಗ್ ರೋಡ್ ಆರ್ ನೈಸ್ ರೋಡ್, ಏನ್ ಬೇಕಾದ್ರೆ ಅನ್ಕೊಬಹುದು. ನಾವು ರಿಂಗ್ ರೋಡ್ ಹೇಳೋದು. ನಾವು ರಿಂಗ್ ರೋಡ್ ಹೇಳೋದು. ಇನ್ನು ಓಲಾ ಬರಕ್ಕೆ ಇನ್ನು 5 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಆಟ ಆಡೋದೆಲ್ಲ ಮುಗಿಸ್ಕೊಳ್ಳೋಣ. ಇವಳ ಜೊತೆ, ಚಿನ್ನುಕುಟಿ ಜೊತೆ, ನಾಯಿ. ಏನಮ್ಮ ನಾಯಾ ಬಾ ಅಂತೆ. ಸರಿ ಅಮ್ಮಮ್ಮ ಬೇಡಮ್ಮ. ಓಕೆ ಗೈಸ್, ನಾನು ಆಗ್ಲೇ ಮನೆಗೆ ಬಂದಾಯ್ತು. ಮನೆಗೆ ಬಂದು ಆಗ್ಲೇ ಒಂದು 45 ಮಿನಿಟ್ಸ್ ಮೇಲೇನೆ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಎಸ್ ಬಂದು ಅನಿ ಜೊತೆ ಸ್ವಲ್ಪ ಆಟ ಆಡಿ ಅವಳಿಗೆ ಸಮಾಧಾನ ಮಾಡಿ ಎಲ್ಲ ಮಾಡಿದೆಲ್ಲ ಆಯ್ತು. ಈಗ ಏನಿಲ್ಲ, ನೈಟಿಗೆ ಏನಾದ್ರು ಸಾಂಬಾರ್ ಮಾಡಿ, ರೈಸ್ ಮಾಡಿ ಅಥವಾ ಮುದ್ದೆ ಏನಾದ್ರು ಮಾಡಿ ಇಡೋದು ಅಷ್ಟೇನೆ ಕೆಲಸ. ಮಾಡಿ ತಿಂದು ಮಲಗೋದು ಅಷ್ಟೇನೆ, ಇನ್ನೇನಿಲ್ಲ. ಓಕೆ, ಇವತ್ತಿನ ವಿಡಿಯೋ ಬಂದು ಇಷ್ಟೇನೆ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಪ್ಲೀಸ್. ಓಕೆ ಗೈಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.